ವೈದ್ಯೋ ನಾರಾಯಣ ಹರಿ ಅಂತಾರೆ. ಆದ್ರೆ ಕೆಲವೊಂದಿಷ್ಟು ವೈದ್ಯರು ಆ ಮಾತಿಗೆ ವಿರುದ್ಧವಾಗಿರ್ತಾರೆ. ನೋಡಿ, ಅವರಿಗೆ ರೋಗಿಗಳ ಆರೋಗ್ಯದ ಬಗ್ಗೆ ಕಾಳಜಿ ಇರೋದಿಲ್ಲ, ರೋಗಿಗಳಿಗೆ ಉತ್ತಮ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದಿರೋದಿಲ್ಲ. ಕೇವಲ ಹಣ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು, ಹೇಗಾದ್ರೂ ಮಾಡಿ ರೋಗಿಗಳ ಆರೋಗ್ಯದ ಜೊತೆ ಚೆಲ್ಲಾಟ ಆಡಿ ದುಡ್ಡು ಮಾಡೋದಷ್ಟೇ ಕೆಲವೊಂದಿಷ್ಟು ವೈದ್ಯರ ಉದ್ದೇಶ ಆಗಿರುತ್ತೆ. ಇದು ಸರ್ಕಾರಿ ಆಸ್ಪತ್ರೆಯೋ ಅಥವಾ ಹಣ ನುಂಗೋ ಸ್ಥಳವೋ ಗೊತ್ತಾಗ್ತಾ ಇಲ್ಲ. ಬಡವರಿಗೆ ಸೌಲಭ್ಯ ಕೊಡುವಂತ ಜಾಗದಲ್ಲಿದ್ದಾರೆ ನುಂಗುಬಾಕರು. ಖಾಸಗಿ ಆಸ್ಪತ್ರೆಯ ಪಾಲಾಗ್ತಾ ಇದೆ ಸರ್ಕಾರಿ ಆಸ್ಪತ್ರೆಯ ಉಪಕರಣಗಳು. ಇದು ಸರ್ಕಾರಿ ಆಸ್ಪತ್ರೆಯೋ ಅಥವಾ ಹಣ ನುಂಗೋ ಸ್ಥಳವೋ ಗೊತ್ತಿಲ್ಲ. ಬಡವರಿಗೆ ಸೌಲಭ್ಯ ಕೊಡೋ ಜಾಗದಲ್ಲಿದ್ದಾರೆ ನುಂಗುಬಾಕರು. ಖಾಸಗಿ ಆಸ್ಪತ್ರೆಯ ಪಾಲಾಗ್ತಾ ಇದೆ ಸರ್ಕಾರಿ ಆಸ್ಪತ್ರೆಯ ಉಪಕರಣಗಳು. ವೈದ್ಯಕೀಯ ಶಿಕ್ಷಣ ಇಲಾಖೆ ನಡೆಸಿದ ತನಿಖೆಯಲ್ಲಿ ಈ ಸತ್ಯ ಬಯಲಾಗಿದೆ. ಇದು ಗ್ಯಾರಂಟಿ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಸುದ್ದಿ. ಶಿವಾಜಿನಗರದಲ್ಲಿರುವ HSIS ಘೋಷ ಆಸ್ಪತ್ರೆಯ ಕರ್ಮಕಾಂಡ ಇದು. ಸರ್ಕಾರಿ HSIS ಘೋಷ, ಇದು ತಾಯಿ ಮಕ್ಕಳ ಹಾಸ್ಪಿಟಲ್. ಪ್ರತಿನಿತ್ಯ ಈ ಆಸ್ಪತ್ರೆಗೆ ಬರ್ತಾರೆ ನೂರಾರು ಸಂಖ್ಯೆಯಲ್ಲಿ ತಾಯಂದಿರು, ಮಕ್ಕಳು ಎಲ್ಲರೂ ಕೂಡ ಚಿಕಿತ್ಸೆಗೆ ಅಂತ ಬರ್ತಾರೆ. ಪ್ರತಿ ವರ್ಷ ನಡೆಯುತ್ತೆ ಸಾವಿರಾರು ಹೆರಿಗೆಗಳು. ಸರ್ಕಾರಿ ಆಸ್ಪತ್ರೆಯಲ್ಲೇ ನಡೆದಿದೆ ಮಹಾ ಅಕ್ರಮ. ಅದು ಖಾಸಗಿ ಆಸ್ಪತ್ರೆ ಸೇರ್ತಾ ಇದೆ. ಆಸ್ಪತ್ರೆಯಲ್ಲಿರುವಂತಹ ಇಕ್ವಿಪ್ಮೆಂಟ್ಗಳು ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದ ಮುಖ್ಯಸ್ಥೆಯಿಂದಲೇ ನಡೆದಿರುವಂತಹ ಅಕ್ರಮ ಇದು. ಮುಖ್ಯಸ್ಥೆ ಡಾಕ್ಟರ್ ದೀಪಿಕಾ ಜೊತೆಗೆ ಶುಶ್ರೂಷಾಧಿಕಾರಿಯೂ ಕೂಡ ಭಾಗಿಯಾಗಿರೋದು ಗೊತ್ತಾಗಿದೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ತನಿಖೆಯ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಆ ವರದಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಅಕ್ರಮದ ವಿಚಾರವನ್ನ ಉಲ್ಲೇಖ ಮಾಡಲಾಗಿದೆ. ಹೀಗಾಗಿ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಮೊಹಸಿನ್ ರಿಂದ ಅಮಾನತು ಆದೇಶ ಹೊರಬಿದ್ದಿದೆ. ವರದಿಯ ಅನ್ವಯ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದ ಡಾಕ್ಟರ್ ದೀಪಿಕಾ ಅವರನ್ನ ಅಮಾನತುಗೊಳಿಸಲಾಗಿದೆ. ನಾ ಹೇಳ್ತಾ ಇದ್ದೆ, ವೈದ್ಯೋ ನಾರಾಯಣ ಹರಿ ಅನ್ನುವಂತ ಮಾತಿದೆ. ಹೇಗಾದ್ರೂ ಮಾಡಿ ಜೀವ ಉಳಿಸಿ, ಚಿಕಿತ್ಸೆ ಕೊಡಿ, ರೋಗದಿಂದ ಗುಣಮುಖರಾಗಿಸಿ ಅಂತೇಳಿ ಕೈ ಮುಗಿದು ಬೇಡ್ಕೊಳ್ಳೋದು ಒಂದು ದೇವರಿಗೆ ಬಿಟ್ರೆ ನೆಕ್ಸ್ಟ್ ವೈದ್ಯರಿಗೆ. ಆದ್ರೆ ಕೆಲವೊಂದಿಷ್ಟು ವೈದ್ಯರಿರ್ತಾರೆ, ಅವರಿಗೆ ಇದು ಯಾವುದೂ ಬೇಕಾಗಿಲ್ಲ, ಹೇಗಾದ್ರೂ ಮಾಡಿ ದುಡ್ಡು ಮಾಡಬೇಕು. ಅನೇಕ ಸಂದರ್ಭದಲ್ಲಿ ಸತ್ತಿರುವ ಶವವನ್ನ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಅಂತ ದುಡ್ಡು ಮಾಡಿರುವಂತಹ ಅದೆಷ್ಟೋ ಉದಾಹರಣೆಗಳು ನೋಡಿದೀವಿ. ತಾಯಂದಿರ ಆರೋಗ್ಯಕ್ಕೆ ಸಂಬಂಧಿಸಿದ ಮಾರ್ಗಸೂಚಿ ಅನುಷ್ಠಾನ ಮಾಡಿಲ್ಲ, ಸಿಸೇರಿಯನ್ ಬಗ್ಗೆ ಆಡಿಟ್ ಅನ್ನ ನಡೆಸಿಲ್ಲ, ಅಕ್ರಮವಾಗಿ ಗರ್ಭಪಾತ ನಡೆಸಿದ್ದಾರೆ, ಅಬಾರ್ಷನ್ ಮಾಡಿಸಿದ್ದಾರೆ. ಆಮೇಲೆ ಯುಟೀರಿಯಸ್ ಸರ್ಜರಿ ಏನಿರುತ್ತೆ ಅದನ್ನು ಕೂಡ ಅನಗತ್ಯ, ಅದು ಬೇಕಾಗೇ ಇರೋದಿಲ್ಲ, ಆದರೂ ಕೂಡ ಗರ್ಭಾಶಯದ ಅನಗತ್ಯ ಶಸ್ತ್ರಚಿಕಿತ್ಸೆಯನ್ನು ನಡೆಸಿದ್ದಾರೆ. ಅದರ ಜೊತೆಗೆ ಅನುಭವ ಇಲ್ಲದಿರುವಂತಹ ವೈದ್ಯರು ಹೆರಿಗೆ ಮಾಡಿಸ್ತಾರೆ. 29 ವರ್ಷದ ಬಾಣಂತಿ ಸಾವಿಗೆ ಈ ನಿರ್ಲಕ್ಷ್ಯವೇ ಕಾರಣ. ಅವರು ಎಸಗಿರುವಂತಹ ಅಕ್ರಮ, ತಾಯಂದಿರ ಆರೋಗ್ಯಕ್ಕೆ ಸಂಬಂಧಿಸಿದ ಮಾರ್ಗಸೂಚಿಯನ್ನು ಅನುಷ್ಠಾನ ಮಾಡಿಲ್ಲ, ಸಿಸೇರಿಯನ್ ಬಗ್ಗೆ ಆಡಿಟ್ ನಡೆಸಿಲ್ಲ, ಅಕ್ರಮವಾಗಿ ಗರ್ಭಪಾತವನ್ನು ನಡೆಸಿದ್ರು. ಅದರ ಜೊತೆಗೆ ಗರ್ಭಾಶಯದ ಅನಗತ್ಯ ಶಸ್ತ್ರಚಿಕಿತ್ಸೆಯನ್ನು ನಡೆಸಿರೋದು. ವೈದ್ಯಕೀಯ ಸಿಬ್ಬಂದಿಗಳೆಂದಿರ್ತಾರೆ ಅವರು ನಿರ್ಲಕ್ಷ್ಯ ವಹಿಸಿರೋದು.
ಆಮೇಲೆ ಸಹ ಪ್ರಸೂತಿ ತಜ್ಞರು ಅದರ ಜೊತೆಗೆ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಕಿರುಕುಳ ಕೊಡ್ತಾರೆ. ಹೆಚ್ಚು ಭ್ರಷ್ಟಾಚಾರ ಕೂಡ ಕಂಡು ಬಂದಿದೆ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ನನ್ನ ಜೊತೆ ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಉಲ್ಲಾಸ್, ನಿಜಕ್ಕೂ ಒಂದಷ್ಟು ವೈದ್ಯರಿಗೆ ಹಣ ಮಾಡೋದೇ ಒಂದು ಧ್ಯೇಯ ಆಗಿರುತ್ತೆ ಅವರಿಗೆ. ಅದು ಬಿಟ್ರೆ ಬೇರೆ ಯಾವುದು ಕೂಡ ಬೇಕಾಗಿರಲ್ಲ. ಅದೇ ತರ ಇದೇನು ಆಸ್ಪತ್ರೆನ ಅಥವಾ ದುಡ್ಡು ಮಾಡೋ ಒಂದು ಸೆಂಟ್ರ ಏನು ಅಂತ ಗೊತ್ತಾಗ್ತಾ ಇಲ್ಲ. ಏನೆಲ್ಲ ಅಕ್ರಮ ನಡೆದಿದೆ ಅಲ್ಲಿ ಉಲ್ಲಾಸ್? ಪ್ರಭು, ಸಾಮಾನ್ಯವಾಗಿ ಬಡವರು ಟ್ರೀಟ್ಮೆಂಟನ್ನು ತಗೊಳ್ಳೋಕ್ಕೆ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ. ಆದರೆ ಬೆಂಗಳೂರಿನ ಶಿವಾಜಿನಗರದಲ್ಲಿರುವಂತಹ ಘೋಷ್ ಹಾಸ್ಪಿಟ್ಲ್ ಇದೆಯಲ್ಲ, ಇದು ಒಂದು ರೀತಿ ಅಕ್ರಮದಲ್ಲಿ ಭಾಗಿಯಾಗಿದೆ. ಇಲ್ಲಿರುವಂತಹ ಪ್ರಸೂತಿ ತಜ್ಞೆ ಮುಖ್ಯಸ್ಥೆ ಆಗಿರುವಂತಹ ದೀಪಿಕಾ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಈ ಒಂದು ಆಸ್ಪತ್ರೆಯಲ್ಲಿ ಕಳೆದ ಕೆಲ ದಿನಗಳ ಹಿಂದೆ 29 ವರ್ಷದ ಬಾಣಂತಿ ಸಾವನ್ನಪ್ತಾಳೆ. ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಆಗುತ್ತೆ. ಹೀಗಾಗಿ ವೈದ್ಯಕೀಯ ಇಲಾಖೆಯಿಂದ, ಶಿಕ್ಷಣ ಇಲಾಖೆಯಿಂದ ಯಾಕೆ ಈ ರೀತಿಯಾದಂಥ ಬಾಣಂತಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ತನಿಖೆಯನ್ನು ನಡೆಸುವಂತಹ ಕೆಲಸಕ್ಕೆ ಮುಂದಾಗುತ್ತೆ. ಜೊತೆಗೆ ಆಂತರಿಕ ಸಮಿತಿನೂ ಕೂಡ ರಚನೆ ಆಗುತ್ತೆ. ಆ ಒಂದು ಸಮಿತಿ ಕೊಟ್ಟಿರುವಂತಹ ವರದಿ ಇದೆಯಲ್ಲ, ನಿಜವಾಗ್ಲೂ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ರೀತಿಯಾದಂತಹ ಅವ್ಯವಹಾರ ಆಗಿರ್ಬೋದು ಅಥವಾ ಅಕ್ರಮ ನಡೆಯುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗಿದೆ. ಯಾಕೆಂತಂದ್ರೆ ಸಾಮಾನ್ಯವಾಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಬೇಕಾದಂತಹ ಚಿಕಿತ್ಸೆಗಳಿಗೆ ಆಗಿರ್ಬೋದು ಅಥವಾ ಮೆಡಿಸಿನ್ಸ್ಗಳನ್ನು ಕೊಡುವಂಥ ಕೆಲಸ ರಾಜ್ಯ ಸರ್ಕಾರದಿಂದ ಆಗುತ್ತೆ. ಆದರೆ ರಾಜ್ಯ ಸರ್ಕಾರ ಸರ್ಕಾರಿ ಆಸ್ಪತ್ರೆಗಳಿಗೆ ಕೊಟ್ಟಿರುವಂತಹ ಉಪಕರಣಗಳಿದಾವಲ್ಲ, ಅದನ್ನ ಖಾಸಗಿ ಆಸ್ಪತ್ರೆಗೆ ಮಾರಾಟ ಮಾಡುವಂಥ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ಈಗ ಸಿಕ್ಕಿರುವಂತಹ ವರದಿಯ ಪ್ರಕಾರ ಗೊತ್ತಾಗ್ತಾ ಇದೆ. ಕೇವಲ ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಬಡವರಿಗೆ ಆ ಒಂದು ಘೋಷ್ ಆಸ್ಪತ್ರೆ ಇದೆಯಲ್ಲ, ಇದು ಹೆರಿಗೆ ಮಾಡಿಸುವಂತಹ ಆಸ್ಪತ್ರೆ. ಪ್ರತಿ ದಿವಸ ಸುಮಾರು 200ರಿಂದ 250 ಹೆರಿಗೆ ಆ ಒಂದು ಆಸ್ಪತ್ರೆಯಲ್ಲಿ ಆಗುತ್ತೆ. ವರ್ಷಕ್ಕೆ ನಾವು ನೋಡೋದಾದ್ರೆ ಸರಿಸುಮಾರು 1,500ಕ್ಕೂ ಹೆಚ್ಚು ಅಲ್ಲಿ ಮಕ್ಕಳ ಜನನ ಆಗುತ್ತೆ. ಇಂತಹ ಆಸ್ಪತ್ರೆಗೆ ನಿರೀಕ್ಷೆಯಂತೆಯೇ ರಾಜ್ಯ ಸರ್ಕಾರ ಹೆಚ್ಚಿನ ಅನುದಾನ ಅನ್ನೋದಕ್ಕಿಂತ ಒಂದಷ್ಟು ಉಪಕರಣಗಳನ್ನು ಕೊಡುವಂಥ ಕೆಲಸ ಆಗುತ್ತೆ. ಜೊತೆಗೆ ಯಾವುದೇ ರೀತಿಯಂಥ ಒಂದು ಸಮಸ್ಯೆನೂ ಅಲ್ಲಿ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮುತುವರ್ಜಿಯನ್ನು ವಹಿಸುವಂಥ ಕೆಲಸವನ್ನು ರಾಜ್ಯ ಆರೋಗ್ಯ ಇಲಾಖೆ ಮಾಡ್ತಾ ಬರುತ್ತೆ. ಆದರೆ ಇಲ್ಲಿ ಈಗ ಸಿಕ್ಕಿರುವಂತಹ ವರದಿಯ ಪ್ರಕಾರ ಈ ಒಂದು ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಅವರು ಸಾಕಷ್ಟು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ಯಾಕೆಂತಂದ್ರೆ ಅಲ್ಲಿ ಪ್ರತಿಯೊಬ್ಬ ಬರುವಂತಹ ರೋಗಿಯ ಸಂಬಂಧಿಕರಿಂದ ಹಣವನ್ನ ಪಡಿತಾರೆ. ಹಣ ಯಾವ ರೀತಿ ಅಂತಂದ್ರೆ ಡಿಜಿಟಲ್ ಪೇಮೆಂಟ್ ಮೂಲಕ ಹಣವನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ವಿನಾಕಾರಣ ನಾರ್ಮಲ್ ಡೆಲಿವರಿ ಆಗುವಂತಹ ಗರ್ಭಿಣಿಗೂ ಕೂಡ ಅಲ್ಲಿ ಸಿಸೇರಿಯನ್ ಅನ್ನು ಮಾಡುವಂಥ ಕೆಲಸ ಆಗುತ್ತೆ. ಜೊತೆಗೆ ಯಾವುದೇ ಒಂದು ಚಿಕಿತ್ಸೆ ಆದರೂ ಕೂಡ, ಅಲ್ಲಿ ಟ್ರೀಟ್ಮೆಂಟ್ ಆದರೂ ಕೂಡ ಅದನ್ನು ಆಡಿಟ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಆದರೆ ಸಂಪೂರ್ಣವಾಗಿ ಯಾವುದೇ ರೀತಿಯಾದಂಥ ಆಡಿಟನ್ನು ಮಾಡುವಂಥ ಕೆಲಸನೂ ಕೂಡ ಅಲ್ಲಿ ಆಗೋದಿಲ್ಲ. ಜೊತೆಗೆ ಅಲ್ಲಿರುವಂತಹ ಶುಶ್ರೂಷಕಿಗರಾಗಿರ್ಬೋದು ಅಥವಾ ಅಲ್ಲಿರುವಂತಹ ಆಸ್ಪತ್ರೆ ಇತರ ಸಿಬ್ಬಂದಿಗಳಿಗೆ ವಿನಾಕಾರಣ ಕಿರುಕುಳವನ್ನು ಕೊಡುವಂಥ ಕೆಲಸನೂ ಕೂಡ ಆಗ್ತಾ ಇದೆ ಅನ್ನುವಂತಹ ಒಂದು ಗಂಭೀರ ಆರೋಪದ ಜೊತೆಗೆ ಅವರನ್ನ ಈಗ 3 ದಿನಗಳ ಹಿಂದೆ ಅಷ್ಟೇ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಒಂದು ವರದಿ ಸಲ್ಲಿಕೆ ಆಗುತ್ತೆ. ಆ ವರದಿಯನ್ನು ಆಧರಿಸಿ ಅಲ್ಲಿರುವಂತಹ ದೀಪಿಕಾ ವೈದ್ಯರು ಏನಿದ್ರು ಅವರನ್ನ ಅಮಾನತು ಮಾಡುವಂಥ ಕೆಲಸವನ್ನ ಮಾಡಿರುವಂಥದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಉದ್ಭವ ಆಗುವಂತಹ ಪ್ರಶ್ನೆ ಏನಂತಂದ್ರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ಕಾರ ಕೊಟ್ಟಿರುವಂತಹ ಒಂದಷ್ಟು ಉಪಕರಣಗಳಿದಾವಲ್ಲ, ಅದನ್ನ ಖಾಸಗಿ ಆಸ್ಪತ್ರೆಗೆ ಮಾರ್ಬಿಟ್ಟು ಅದರಿಂದ ಹಣ ಮಾಡುವಂಥ ಕೆಲಸ ಆಗ್ತಾ ಇದೆ ಅನ್ನುವಂತಹ ಒಂದು ಆರೋಪ ಬರ್ತಾ ಇದೆ. ಈ ಕುರಿತಂತೆ ಅಲ್ಲಿರುವಂತಹ ಸಿಬ್ಬಂದಿಗಳು ಕಳೆದ ಒಂದ್ ಕಡೆ ಬಾಣಂತಿ ಸಾವನ್ನಾಗತ್ತೆ, ಅದಕ್ಕೂ ನಂತರ ಆ ಒಂದು ಘಟನೆಗೂ ಮುಂಚೆ ಅಲ್ಲಿನ ಸಿಬ್ಬಂದಿ ಒಂದಷ್ಟು ದೂರನ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಬರುವಂತಹ ರೋಗಿಗಳಿಗೆ ಕಿರುಕುಳ ಕೊಡ್ತಾ ಇದ್ದಾರೆ. ಜೊತೆಗೆ ಸರ್ಕಾರದ ಅನುದಾನವನ್ನ, ಸರ್ಕಾರದ ಉಪಕರಣಗಳನ್ನ ಅಕ್ರಮವಾಗಿ ಬೇರೆ ಖಾಸಗಿ ಆಸ್ಪತ್ರೆಗೆ ಮಾರಾಟ ಮಾಡುವಂಥ ಕೆಲಸ ಆಗ್ತಿದೆ ಅನ್ನುವಂತಹ ಒಂದು ದೂರನ್ನ ಕೊಡುವಂಥ ಕೆಲಸವನ್ನು ಅಲ್ಲಿನ ಸಿಬ್ಬಂದಿಗಳು ಕೊಡ್ತಾರೆ. ಸೊ ಈ ಒಂದು ದೂರ ಆಗಿರ್ಬೋದು. ಜೊತೆಗೆ ಬಾಣಂತಿ ಸಾವನ್ನಪ್ಪಿರುವಂತಹ ಪ್ರಕರಣವನ್ನ ಆಧರಿಸಿಕೊಂಡು ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ. ಆ ಒಂದು ಸಮಿತಿಯಲ್ಲಿ ಈ ಎಲ್ಲ ಅಂಶಗಳು ಬಯಲಾಗಿದೆ. ನಿಜವಾಗ್ಲೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ರೀತಿಯಾದಂತಹ ಒಂದು ಅಕ್ರಮ ಆಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಅಥವಾ ಶಾಕಿಂಗ್ ವಿಚಾರ ಈಗ ಗೊತ್ತಾಗಿದೆ. ಸೊ ಸದ್ಯ ಈಗ ಆ ಒಂದು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವಂತಹ ವೈದ್ಯಾಧಿಕಾರಿಯನ್ನು ಅಮಾನತು ಮಾಡುವಂಥ ಕೆಲಸ ಆಗಿದೆ. ಕೇವಲ ಅವರು ಮಾತ್ರ ಅಲ್ಲ, ಅವ್ರ ಜೊತೆಗೆ ಇನ್ನೊಂದಷ್ಟು ಸಿಬ್ಬಂದಿನೂ ಕೂಡ ಆ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ಸೊ ಅವರ ವಿರುದ್ಧನೂ ಕೂಡ ಈಗ ಕಠಿಣವಾದಂಥ ಕ್ರಮ ಆಗಬೇಕು ಅನ್ನುವಂತಹ ಒಂದು ಒತ್ತಾಯ ಅಲ್ಲಿನ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು. ಪ್ರಭು, ಪ್ಲಸ್ ಈಗ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರುವಂಥ ಡಾಕ್ಟರ್ಗಳಿಂದ ಹೆರಿಗೆ ಮಾಡಿಸೋದು ಅಂದರೆ ಅದು ಮಕ್ಕಳಾಟ ಅಂತೂ ಖಂಡಿತ ಅಲ್ಲ. ಒಂದು ತಾಯಿ ಮತ್ತು ಮಗುವಿನ ಜೀವದ ಜೊತೆ ಆಟ ಆಡದಂತೆ ಸಮ ಅದು. ಆಮೇಲೆ ಈ ಇನ್ನೊಂದು ವಿಚಾರ ಅಂತ ಅಂದರೆ ಈಗ ಆಲ್ರೆಡಿ ಜನಕ್ಕೆ ಒಂದು ರೀತಿ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಬೇಕು ಅಂತ ಅಂದರೆ ಬೇಡ ಅಂತ ಹಿಂದೇಟಾಗ್ತಾರೆ ಹೋಗೋದಕ್ಕೆ. ಈ ಥರದ ಘಟನೆ ನಡೆದಂಥ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಹೋಗೋ ರೋಗಿಗಳ ಸಂಖ್ಯೆನೇ ಬಹುಶಃ ಕಮ್ಮಿ ಆಗಬಹುದು ಅಂತ ಕಾಣುತ್ತೆ.
ಖಂಡಿತವಾಗ್ಲೂ ಪ್ರಭು. ಯಾಕೆಂತಂದ್ರೆ ಬಡವರು ಪ್ರಮುಖವಾಗಿ ಮೊದಲ ಆದ್ಯತೆ ನಾರ್ಮಲಿ ಯಾವ್ದಾಗಿರುತ್ತೆ ಅಂದ್ರೆ ಸರ್ಕಾರಿ ಆಸ್ಪತ್ರೆ ಆಗಿರುತ್ತೆ. ಯಾಕೆಂತಂದ್ರೆ ಅಲ್ಲಿ ಅತ್ಯಂತ ಕಡಿಮೆ ಹಣವನ್ನ ತಗೊಳ್ತಾರೆ, ಗುಣಮಟ್ಟದ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ ಅನ್ನುವಂಥದ್ದು ಬಡವರಲ್ಲಿ ಮೂಡ್ ಬಂದಿರುತ್ತೆ. ಹಾಗಾಗಿ ಸರ್ಕಾರನೂ ಕೂಡ ಸರ್ಕಾರಿ ಆಸ್ಪತ್ರೆಯನ್ನು ಹೊರತುಪಡಿಸಿ ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಅಂತಹ ಆಸ್ಪತ್ರೆಗಳಿಗೆ ಹೆಚ್ಚಿನ ಅನುದಾನವನ್ನು ಕೊಡುವಂಥ ಕೆಲಸ ಮಾಡುತ್ತೆ. ಜೊತೆಗೆ ಖಾಸಗಿ ಆಸ್ಪತ್ರೆಯಲ್ಲೂ ಇಲ್ದಿತ್ತಿರುವಂತಹ ಫೆಸಿಲಿಟೀಸ್ ಅನ್ನು ಕೊಡುವಂಥ ಕೆಲಸನೂ ಕೂಡ ರಾಜ್ಯ ಸರ್ಕಾರ ಮಾಡುತ್ತೆ. ಆದರೆ ಇಂತಹ ಆಸ್ಪತ್ರೆಗಳಲ್ಲಿ ಆ ವರದಿಯಲ್ಲಿ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಅಂದರೆ ಅನುಭವನೇ ಇಲ್ಲದ ಇರುವಂತಹ ಸಿಬ್ಬಂದಿಗಳಿಂದ ಟ್ರೀಟ್ಮೆಂಟ್ ಅನ್ನು ಕೊಡುವಂಥ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಅಲ್ಲಿರುವಂಥ ಸಿಬ್ಬಂದಿಗೆ ವಿನಾಕಾರಣ ಕಿರುಕುಳವನ್ನು ಕೊಡುವಂಥ ಕೆಲಸ ಆಗುತ್ತೆ. ಅಂದರೆ ಟಾರ್ಚರ್ ಯಾವ ರೀತಿಯಾಗಿ ಅಂತಂದ್ರೆ ಅಲ್ಲಿರುವಂಥ ಸಿಬ್ಬಂದಿನೇ ಕೆಲಸದಿಂದ ಬಿಟ್ಟು ಹೋಗಬೇಕು ಅನ್ನುವಂತಹ ಮಟ್ಟಿಗೆ ಅಷ್ಟರ ಮಟ್ಟಿಗೆ ಟಾರ್ಚರ್ ಅನ್ನು ಕೊಡುವಂಥ ಕೆಲಸನೂ ಕೂಡ ಆಗ್ತಾ ಇರುವಂಥದ್ದು. ಜೊತೆಗೆ ಅಲ್ಲಿರುವಂತಹ ಅಕ್ರಮವಾಗಿ ಯಾರ್ಯಾರು ಇರ್ತಾರೆ ಅಂದರೆ ಟ್ರೀಟ್ಮೆಂಟ್ ಅನ್ನು ಕೊಡುವಂಥದ್ದಾಗಿರ್ಬೋದು ಅಥವಾ ಹೆರಿಗೆ ಮಾಡಿಸುವಂಥದ್ದಲ್ಲಿ ಅವು ನಾರ್ಮಲ್ ಎಲ್ಲರೂ ಒಂದು ಆಸೆ ಏನಂತಂದ್ರೆ ನಾರ್ಮಲ್ ಆಗಿ ಹೆರಿಗೆ ಆದರೆ ಸಾಕು ಅನ್ನುವಂಥದ್ದು ಇರುತ್ತೆ. ಆದರೆ ನಾರ್ಮಲ್ ಹೆರಿಗೆ ಆಗುವಂತಹ ಸನ್ನಿವೇಶಗಳಿದ್ರೂ ಕೂಡ ಬೇಕು ಅಂತಾನೆ ಅವರನ್ನ ಚಿಕಿತ್ಸೆಯನ್ನು ಮಾಡಿ ಅವರನ್ನು ಆಪರೇಷನ್ ಅನ್ನು ಮಾಡಿ ಡೆಲಿವರಿ ಮಾಡಿಸುವಂಥ ಕೆಲಸ ಕೂಡ ಆಗ್ತಿದೆ ಅನ್ನುವಂತಹದ್ದು ಅಂಶ ವರದಿಯಲ್ಲಿ ಉಲ್ಲೇಖ ಆಗಿದೆ. ಸೊ ಇದು ಕೇವಲ ಒಂದು ಉದಾಹರಣೆ ಮಾತ್ರ. ಸೊ ಇದೇ ರೀತಿಯಾದಂತಹ ಬಹುತೇಕ ಆಸ್ಪತ್ರೆಗಳಲ್ಲಿ ಆಗ್ತಾ ಇದೆ, ಆದರೆ ಯಾವುದು ಕೂಡ ಬೆಳಕಿಗೆ ಬರ್ತಾ ಇಲ್ಲ. ಸೊ ಈಗಲಾದರೂ ವೈದ್ಯಕೀಯ ಶಿಕ್ಷಣ ಇಲಾಖೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ ಇಲ್ಲಿ ಮಾತ್ರನಾ ಅಥವಾ ಬೇರೆ ಬೇರೆ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಈ ರೀತಿಯಾದಂತಹ ಅಕ್ರಮ ಅಥವಾ ಅವ್ಯವಹಾರ ಆಗ್ತಾ ಇದೆ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡಬೇಕು ಅನ್ನುವಂತಹ ಒಂದು ಕೂಗು ಕೂಡ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇದೆ. ಪ್ರಭು, ಓಕೆ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.